ಒಮ್ಮೆ ಯೋಚಿಸಿ ನೋಡಿ, ನಿಮ್ಮ ಮನೆಯಲ್ಲಿರುವ ಅಪ್ಪ ಅಮ್ಮ, ತಾತ ಅಜ್ಜಿ ಅಥವಾ ಯಾವುದೇ ಹಿರಿಯರಿಗೆ ಸರ್ಕಾರದಿಂದ ಬರುತ್ತಿರುವ ಸೌಲಭ್ಯಗಳು ನಿಮಗೆ ಸಂಪೂರ್ಣವಾಗಿ ಗೊತ್ತಿದೆಯಾ? ಅಥವಾ ನಾವು ಹಲವಾರು ಲಾಭಗಳನ್ನು ತಿಳಿಯದೆ ಬಿಟ್ಟು ಬಿಡುತ್ತಿದ್ದೇವಾ? ಏಕೆಂದರೆ ಈಗ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. 60 ವರ್ಷ ಮೇಲ್ಪಟ್ಟವರಿಗೆ ನಿಜವಾಗಿಯೂ ಜೀವನ ಬದಲಾಯಿಸುವಂತಹ ಸೌಲಭ್ಯಗಳು ಸಿಗಲಿವೆ. ಆದರೆ ಹೆಚ್ಚಿನ ಜನರಿಗೆ ಈ ವಿಷಯವೇ ಗೊತ್ತಿಲ್ಲ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ನೀವು ಕೂಡ ಆಶ್ಚರ್ಯಪಡುತ್ತೀರಿ. ಏಕೆಂದರೆ ಇಲ್ಲಿ ನಾವು ಹೇಳೋದು ಕೇವಲ ಮಾಹಿತಿ ಅಲ್ಲ, ನಿಮ್ಮ ಮನೆಯ ಹಿರಿಯರ ಜೀವನವನ್ನು ಸುಲಭ ಮಾಡುವಂತಹ ಅವಕಾಶಗಳ ಬಗ್ಗೆ. ಆದ್ದರಿಂದ ವಿಡಿಯೋ ಪ್ರಾರಂಭಿಸುವ ಮೊದಲು ಒಂದು ಚಿಕ್ಕ ಮನವಿ. ನೀವು ಇಂತಹ ಉಪಯುಕ್ತ ಮಾಹಿತಿಗಳನ್ನು ಮಿಸ್ ಮಾಡಿಕೊಳ್ಬಾರದೆಂದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ. ಏಕೆಂದರೆ ನಿಮ್ಮ ಒಂದು ಸಪೋರ್ಟ್ ನಮಗೆ ಇನ್ನಷ್ಟು ಉಪಯುಕ್ತ ವಿಡಿಯೋಗಳನ್ನು ತರುವ ಶಕ್ತಿ ಕೊಡುತ್ತದೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. 60 ವರ್ಷ ಮೇಲ್ಪಟ್ಟವರಿಗೆ ಸರ್ಕಾರದಿಂದ ಹಲವಾರು ಯೋಜನೆಗಳು ಇವೆ. ಆದರೆ ಸಮಸ್ಯೆ ಏನೆಂದರೆ ಈ ಯೋಜನೆಗಳ ಬಗ್ಗೆ ಸರಿಯಾದ ಮಾಹಿತಿ ಜನರಿಗೆ ತಲುಪುವುದಿಲ್ಲ. ಹೀಗಾಗಿ ಜನರು ತಮ್ಮ ಹಕ್ಕಿನ ಲಾಭವನ್ನು ಪಡೆಯದೆ ಉಳಿದು ಬಿಡುತ್ತಾರೆ. ಈಗಿನಿಂದ ಈ ಸಮಸ್ಯೆಗೆ ಒಂದು ಪರಿಹಾರ ಬಂದಿದೆ. ಅದೇನೆಂದರೆ ಸೀನಿಯರ್ ಸಿಟಿಜನ್ ಕಾರ್ಡ್ ಎಂಬ ಒಂದು ಗುರುತಿನ ಚೀಟಿ. ಇದು ಕೇವಲ ಒಂದು ಕಾರ್ಡ್ ಅಲ್ಲ, ಇದು ಒಂದು ರೀತಿಯ ಪ್ರವೇಶ ದ್ವಾರ. ಇದರ ಮೂಲಕ ಸರ್ಕಾರ ನೀಡುವ ಬಹುತೇಕ ಎಲ್ಲ ಸೌಲಭ್ಯಗಳನ್ನು ಸುಲಭವಾಗಿ ಪಡೆಯಬಹುದು. ಗ್ರಾಮದಲ್ಲಿದ್ದರೂ ಅಥವಾ ನಗರದಲ್ಲಿದ್ದರೂ ಇದು ಎಲ್ಲರಿಗೂ ಅನ್ವಯಿಸುತ್ತದೆ ಮತ್ತು 60 ವರ್ಷ ಮೇಲ್ಪಟ್ಟ ಯಾವುದೇ ಭಾರತೀಯ ನಾಗರಿಕರು ಇದನ್ನು ಪಡೆಯಬಹುದು. ಈ ಕಾರ್ಡ್ ಇದ್ದರೆ ನಿಮಗೆ ಏನು ಲಾಭ ಎನ್ನುವುದನ್ನು ಸ್ವಲ್ಪ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲನೆಯದಾಗಿ ಆರೋಗ್ಯ ಸಂಬಂಧಿತ ಸೌಲಭ್ಯಗಳು. ಏಕೆಂದರೆ ವಯಸ್ಸು ಹೆಚ್ಚಾದಂತೆ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತವೆ. ಆದ್ದರಿಂದ ಹಿರಿಯರಿಗೆ ಆಸ್ಪತ್ರೆಗಳಲ್ಲಿ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ಅಂದರೆ ಸಾಮಾನ್ಯ ಜನರಂತೆ ಗಂಟೆಗಳ ಕಾಲ ಸಾಲಿನಲ್ಲಿ ನಿಲ್ಲಬೇಕಾಗಿಲ್ಲ. ನಿಮ್ಮ ಚಿಕಿತ್ಸೆ ಮೊದಲು ಪ್ರಾರಂಭವಾಗುತ್ತದೆ. ಜೊತೆಗೆ ಕೆಲವು ಯೋಜನೆಗಳ ಮೂಲಕ ಉಚಿತ ಚಿಕಿತ್ಸೆಯ ಸೌಲಭ್ಯವೂ ಸಿಗಬಹುದು. ಇದರಿಂದ ಕುಟುಂಬದ ಮೇಲಿರುವ ಆರ್ಥಿಕ ಭಾರವೂ ಕಡಿಮೆಯಾಗುತ್ತದೆ. ಇನ್ನೊಂದು ಪ್ರಮುಖ ವಿಷಯ ಆರ್ಥಿಕ ಭದ್ರತೆ. ಹಿರಿಯರಿಗೆ ಪ್ರತಿ ತಿಂಗಳು ಪಿಂಚಣಿ ಸಿಗುವ ವ್ಯವಸ್ಥೆ ಇದೆ. ಇದು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗ್ತದೆ. ಆದರೆ ಮುಖ್ಯ ಅರ್ಥ ಏನೆಂದರೆ ಅವರು ತಮ್ಮ ದಿನನಿತ್ಯದ ಖರ್ಚುಗಳನ್ನು ಸ್ವತಂತ್ರವಾಗಿ ನಿರ್ವಹಿಸಬಹುದು. ಇದಲ್ಲದೆ ಡಿಜಿಟಲ್ ಜೀವನ ಪ್ರಮಾಣ ಪತ್ರದಂತಹ ವ್ಯವಸ್ಥೆಗಳು ಬಂದಿರುವುದರಿಂದ ಪ್ರತಿ ವರ್ಷ ಕಚೇರಿಗಳಿಗೆ ಹೋಗಿ ಸಾಲಿನಲ್ಲಿ ನಿಲ್ಲುವ ಅವಶ್ಯಕತೆ ಕಡಿಮೆಯಾಗಿದೆ. ಮನೆಯಲ್ಲೇ ಕುಳಿತು ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದು. ಇದರಿಂದ ಸಮಯವೂ ಉಳಿಯುತ್ತದೆ, ಶ್ರಮವೂ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರಯಾಣ ಸಂಬಂಧಿತ ಸೌಲಭ್ಯಗಳು. ನಾವು ನೋಡಿದ್ದೇವೆ, ಹಿರಿಯರು ಬಸ್ ಸ್ಟ್ಯಾಂಡ್ ಅಥವಾ ರೈಲು ನಿಲ್ದಾಣಗಳಲ್ಲಿ ಹೆಚ್ಚು ಸಮಯ ನಿಲ್ಲಲು ಆಗುವುದಿಲ್ಲ. ಅದಕ್ಕಾಗಿ ಅವರಿಗೆ ವಿಶೇಷ ಟಿಕೆಟ್ ಕೌಂಟರ್ಗಳು, ಬೇರೆ ಸಾಲುಗಳು ಹಾಗೂ ಕೆಲವು ಸಂದರ್ಭಗಳಲ್ಲಿ ಪ್ರಯಾಣ ದರದಲ್ಲಿ ರಿಯಾಯಿತಿ ನೀಡಲಾಗುತ್ತದೆ. ಇದು ಕೇವಲ ಸೌಲಭ್ಯವಲ್ಲ, ಅವರ ಗೌರವವನ್ನು ಕಾಪಾಡುವ ಒಂದು ಪ್ರಯತ್ನವೂ ಆಗಿದೆ. ವಿಮಾನ ಪ್ರಯಾಣದಲ್ಲಿಯೂ ಕೆಲವು ಸಂದರ್ಭಗಳಲ್ಲಿ ರಿಯಾಯಿತಿ ಅಥವಾ ಪ್ರಾಥಮಿಕ ಸೇವೆ ಸಿಗಬಹುದು. ಇದು ಅವರನ್ನು ಇನ್ನಷ್ಟು ಆರಾಮದಾಯಕವಾಗಿ ಪ್ರಯಾಣಿಸಲು ಸಹಾಯ ಮಾಡುತ್ತದೆ. ಇದರ ಜೊತೆಗೆ ಬ್ಯಾಂಕಿಂಗ್ ಮತ್ತು ಕಾನೂನು ಸಹಾಯವೂ ಮಹತ್ವದ್ದು. ಹಿರಿಯರಿಗೆ ಬ್ಯಾಂಕ್ನಲ್ಲಿ ಪ್ರತ್ಯೇಕ ಕೌಂಟರ್ ಅಥವಾ ಆದ್ಯತೆ ಸಿಗುತ್ತದೆ. ಇದರಿಂದ ಅವರಿಗೆ ದೀರ್ಘ ಸಾಲಿನಲ್ಲಿ ನಿಲ್ಲಬೇಕಾಗಿಲ್ಲ. ತಮ್ಮ ಹಣಕಾಸು ವ್ಯವಹಾರಗಳನ್ನು ಸುಲಭವಾಗಿ ನಿರ್ವಹಿಸಬಹುದು. ಏನಾದರೂ ತಾಲೂದ ಸಮಸ್ಯೆಗಳು ಎದುರಾದರೆ ಉಚಿತ ಸಲಹೆ ಪಡೆಯಲು ಸಹಾಯವಾಣಿ ಸಂಖ್ಯೆಗಳು ಲಭ್ಯವಿರುತ್ತವೆ. ಇದರಿಂದ ಅವರು ತಮ್ಮ ಸಮಸ್ಯೆಗಳನ್ನು ಸರಿಯಾದ ಮಾರ್ಗದಲ್ಲಿ ಪರಿಹರಿಸಿಕೊಳ್ಳಬಹುದು. ಈ ಎಲ್ಲ ಸೌಲಭ್ಯಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಲು ಈ ಸೀನಿಯರ್ ಸಿಟಿಜನ್ ಕಾರ್ಡ್ ಬಹಳ ಮುಖ್ಯವಾಗಿದೆ. ಇದು ಒಂದು ಗುರುತಿನ ಚೀಟಿಯಾಗಿರುವುದರ ಜೊತೆಗೆ ಸರ್ಕಾರದ ವಿವಿಧ ಯೋಜನೆಗಳೊಂದಿಗೆ ನಿಮ್ಮನ್ನು ಸಂಪರ್ಕಿಸುವ ಸೇತುವೆಯಂತಿದೆ. ಇದರಿಂದ ಅನಗತ್ಯ ಓಡಾಟ, ಸಮಯ ವ್ಯರ್ಥ ಮತ್ತು ಅಸೌಕರ್ಯಗಳನ್ನು ತಪ್ಪಿಸಬಹುದು. ಮುಖ್ಯವಾಗಿ ಹಿರಿಯರು ಸ್ವಾಭಿಮಾನದಿಂದ ತಮ್ಮ ಜೀವನವನ್ನು ನಡೆಸಲು ಇದು ಸಹಾಯ ಮಾಡುತ್ತದೆ. ಈಗ ಪ್ರಶ್ನೆ ಬರುತ್ತದೆ, ಈ ಕಾರ್ಡ್ ಯಾರು ಪಡೆಯಬಹುದು? ಇದರ ಉತ್ತರ ತುಂಬ ಸರಳ. 60 ವರ್ಷ ಮೇಲ್ಪಟ್ಟ ಯಾವುದೇ ವ್ಯಕ್ತಿ, ಅವರು ಪುರುಷರಾಗಲಿ ಮಹಿಳೆಯಾಗಲಿ, ಮತ್ತು ಅವರು ಭಾರತೀಯ ನಾಗರಿಕರಾಗಿರಬೇಕು. ಇದಕ್ಕೆ ಬೇಕಾಗುವ ಕೆಲವು ಮೂಲಭೂತ ದಾಖಲೆಗಳು ಇವೆ. ಉದಾಹರಣೆಗೆ ಗುರುತಿನ ಚೀಟಿ, ವಯಸ್ಸಿನ ದಾಖಲೆ, ನಿವಾಸದ ಪ್ರಮಾಣಪತ್ರ ಮತ್ತು ಒಂದು ಫೋಟೋ. ಈ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡರೆ ಅರ್ಜಿ ಪ್ರಕ್ರಿಯೆ ಬಹಳ ಸುಲಭವಾಗುತ್ತದೆ. ಈ ಕಾರ್ಡ್ ಪಡೆಯುವುದರಿಂದ ನಿಮ್ಮ ಮನೆಯ ಹಿರಿಯರಿಗೆ ಎಷ್ಟು ಉಪಯೋಗವಾಗಬಹುದು ಎಂದು ನೀವು ಈಗಾಗಲೇ ಅರ್ಥ ಮಾಡಿಕೊಂಡಿರಬಹುದು. ಆದರೆ ಇನ್ನೂ ಹಲವರು ಈ ವಿಷಯವನ್ನು ಲಘುವಾಗಿ ತೆಗೆದುಕೊಳ್ಳುತ್ತಾರೆ ಮತ್ತು ನಂತರ ಲಭ್ಯವಿರುವ ಸೌಲಭ್ಯಗಳನ್ನು ಕಳೆದುಕೊಳ್ಳುತ್ತಾರೆ. ಆದ್ದರಿಂದ ನೀವು ಈ ಮಾಹಿತಿಯನ್ನು ನಿಮ್ಮ ಕುಟುಂಬದವರೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದು ಬಹಳ ಮುಖ್ಯ. ಏಕೆಂದರೆ ಒಂದು ಸಣ್ಣ ಮಾಹಿತಿ ಯಾರಾದರೂ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು.
ಮುಂದಿನ ಭಾಗದಲ್ಲಿ ನಾವು ಈ ಕಾರ್ಡನ್ನು ಹೇಗೆ ಪಡೆಯಬೇಕು, ಆನ್ಲೈನ್ ಮತ್ತು ಆಫ್ಲೈನ್ ಪ್ರಕ್ರಿಯೆ ಏನು, ಯಾವ ಹಂತಗಳನ್ನು ಅನುಸರಿಸಬೇಕು ಮತ್ತು ಯಾವ ತಪ್ಪುಗಳನ್ನು ತಪ್ಪಿಸಬೇಕು ಎಂಬುದನ್ನು ವಿವರವಾಗಿ ನೋಡೋಣ. ಆದ್ದರಿಂದ ಈ ವಿಡಿಯೋವನ್ನು ಮುಂದುವರಿಸಿ ಗಮನದಿಂದ ಕೇಳಿ. ಈಗ ನಾವು ಮುಂದಿನ ಭಾಗಕ್ಕೆ ಸಾಗೋಣ. ಈಗಾಗಲೇ ನೀವು ಈ ಕಾರ್ಡ್ ಎಷ್ಟು ಮುಖ್ಯ ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ಆದರೆ ನಿಜವಾದ ಪ್ರಶ್ನೆ ಏನೆಂದರೆ, ಇದನ್ನು ಹೇಗೆ ಪಡೆಯುವುದು ಮತ್ತು ಯಾವ ವಿಧಾನವನ್ನು ಅನುಸರಿಸಿದರೆ ಯಾವುದೇ ತೊಂದರೆ ಇಲ್ಲದೆ ಸುಲಭವಾಗಿ ಈ ಪ್ರಕ್ರಿಯೆ ಮುಗಿಸಬಹುದು. ಯಾಕೆಂದರೆ ಹಲವರು ಅರ್ಜಿ ಹಾಕೋಕೆ ಹೋಗಿ ಮಧ್ಯದಲ್ಲೇ ಗೊಂದಲಕ್ಕೆ ಸಿಲುಕುತ್ತಾರೆ. ಕೆಲವೊಮ್ಮೆ ಸರಿಯಾದ ಮಾಹಿತಿ ಇಲ್ಲದ ಕಾರಣ ಸಮಯವೂ ವ್ಯರ್ಥವಾಗುತ್ತದೆ. ಹೀಗಾಗಿ ಇಲ್ಲಿ ನಾವು ಸಂಪೂರ್ಣ ಪ್ರಕ್ರಿಯೆಯನ್ನು ಸರಳವಾಗಿ ಅರ್ಥವಾಗುವಂತೆ ನೋಡೋಣ. ಮೊದಲಿಗೆ ಅರ್ಜಿ ಹಾಕೋ ಮೊದಲು ಬೇಕಾಗುವ ದಾಖಲೆಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಯಾಕೆಂದರೆ ಸರಿಯಾದ ದಾಖಲೆಗಳು ಇಲ್ಲದೆ ಪ್ರಕ್ರಿಯೆ ಪೂರ್ಣಗೊಳ್ಳುವುದಿಲ್ಲ. ಸಾಮಾನ್ಯವಾಗಿ ಗುರುತಿನ ಚೀಟಿ ಅತ್ಯಂತ ಮುಖ್ಯ. ಇದರಿಂದ ನೀವು ಭಾರತೀಯ ನಾಗರಿಕರೆಂಬುದು ದೃಢವಾಗುತ್ತದೆ. ನಂತರ ವಯಸ್ಸಿನ ದೃಢೀಕರಣ ಅಗತ್ಯ, ಏಕೆಂದರೆ ಈ ಸೌಲಭ್ಯ 60 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಅನ್ವಯಿಸುತ್ತದೆ. ಜೊತೆಗೆ ನಿವಾಸದ ಪ್ರಮಾಣ ಪತ್ರ ಬೇಕಾಗುತ್ತದೆ. ಇದು ನೀವು ಯಾವ ಪ್ರದೇಶದಲ್ಲಿ ವಾಸಿಸುತ್ತೀರಿ ಎಂಬುದನ್ನು ತೋರಿಸುತ್ತದೆ. ಮತ್ತು ಒಂದು ಸ್ಪಷ್ಟವಾದ ಫೋಟೋ ಅಗತ್ಯ. ಈ ಎಲ್ಲ ದಾಖಲೆಗಳು ಸಿದ್ಧವಾಗಿದ್ದರೆ ಅರ್ಜಿ ಪ್ರಕ್ರಿಯೆ ತುಂಬ ಸುಲಭವಾಗುತ್ತದೆ. ಇದಾದ್ಮೇಲೆ ನೀವು ಅರ್ಜಿ ಸಲ್ಲಿಸುವ ವಿಧಾನವನ್ನು ಆಯ್ಕೆ ಮಾಡಬಹುದು. ಇದರಲ್ಲಿ 2 ಮಾರ್ಗಗಳಿವೆ. ಒಂದು ಆನ್ಲೈನ್ ವಿಧಾನ ಮತ್ತು ಇನ್ನೊಂದು ಆಫ್ಲೈನ್ ವಿಧಾನ. ಆನ್ಲೈನ್ ವಿಧಾನದಲ್ಲಿ ನೀವು ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೋಂದಣಿ ಪ್ರಕ್ರಿಯೆ ಆರಂಭಿಸಬಹುದು. ಅಲ್ಲಿ ನಿಮ್ಮ ವಿವರಗಳನ್ನು ಸರಿಯಾಗಿ ತುಂಬಬೇಕು. ಯಾವುದೇ ತಪ್ಪು ಮಾಹಿತಿಯನ್ನು ನೀಡಿದರೆ ನಂತರ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಪರಿಶೀಲಿಸಿ ಸಲ್ಲಿಸುವುದು ಬಹಳ ಮುಖ್ಯ. ನೋಂದಣಿ ಪೂರ್ಣಗೊಂಡ ನಂತರ ನಿಮ್ಮ ಅರ್ಜಿಯನ್ನು ಪರಿಶೀಲಿಸಲಾಗುತ್ತದೆ ಮತ್ತು ಅನುಮೋದನೆ ಸಿಕ್ಕ ನಂತರ ಕಾರ್ಡ್ ಸಿದ್ಧವಾಗುತ್ತದೆ. ಆಫ್ಲೈನ್ ವಿಧಾನದಲ್ಲಿ ನೀವು ಹತ್ತಿರದ ಸರ್ಕಾರಿ ಕಚೇರಿ ಅಥವಾ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು. ಅಲ್ಲಿ ಸಿಬ್ಬಂದಿ ನಿಮಗೆ ಅಗತ್ಯ ಮಾರ್ಗದರ್ಶನ ನೀಡುತ್ತಾರೆ. ನೀವು ದಾಖಲೆಗಳನ್ನು ಸಲ್ಲಿಸಿ ಫಾರ್ಮ್ ಅನ್ನು ತುಂಬಿದ ನಂತರ ಪ್ರಕ್ರಿಯೆ ಆರಂಭವಾಗುತ್ತದೆ. ಕೆಲವರಿಗೆ ಆನ್ಲೈನ್ ವಿಧಾನ ಕಷ್ಟವಾಗಬಹುದು. ಅಂಥವರಿಗೆ ಆಫ್ಲೈನ್ ವಿಧಾನ ಉತ್ತಮ ಆಯ್ಕೆಯಾಗಬಹುದು, ಏಕೆಂದರೆ ಅಲ್ಲಿ ನೇರ ಸಹಾಯ ಸಿಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಸಾಮಾನ್ಯವಾಗಿ ಜನರು ಮಾಡುವ ಒಂದು ತಪ್ಪು ಏನೆಂದರೆ ಅಪೂರ್ಣ ದಾಖಲೆಗಳನ್ನು ತೆಗೆದುಕೊಂಡು ಹೋಗುವುದು ಅಥವಾ ತಪ್ಪಾದ ಮಾಹಿತಿಯನ್ನು ನೀಡುವುದು. ಇದರಿಂದ ಅರ್ಜಿ ತಿರಸ್ಕೃತವಾಗಬಹುದು ಅಥವಾ ವಿಳಂಬವಾಗಬಹುದು. ಆದ್ದರಿಂದ ಮೊದಲು ಎಲ್ಲ ದಾಖಲೆಗಳನ್ನು ಚೆನ್ನಾಗಿ ಪರಿಶೀಲಿಸಿ ನಂತರ ಅರ್ಜಿ ಸಲ್ಲಿಸುವುದು ಸೂಕ್ತ. ಮತ್ತೊಂದು ಮುಖ್ಯ ವಿಷಯ ಎಂದರೆ ಯಾವುದೇ ಮಧ್ಯವರ್ತಿಗಳ ಮೇಲೆ ಅವಲಂಬಿಸದೆ ನೇರವಾಗಿ ಅಧಿಕೃತ ಮಾರ್ಗವನ್ನು ಬಳಸುವುದು. ಇದರಿಂದ ನಿಮ್ಮ ಸಮಯ ಮತ್ತು ಹಣ ಎರಡೂ ಉಳಿಯುತ್ತದೆ. ಈಗ ಕಾರ್ಡ್ ಸಿಕ್ಕ ನಂತರ ಅದನ್ನು ಹೇಗೆ ಬಳಸಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ಕಾರ್ಡ್ ಇದ್ದರೆ ನೀವು ಆಸ್ಪತ್ರೆಗಳಲ್ಲಿ ಆದ್ಯತೆ ಪಡೆಯಬಹುದು. ಬ್ಯಾಂಕ್ ವ್ಯವಹಾರಗಳಲ್ಲಿ ಸುಲಭ ಪ್ರವೇಶ ಸಿಗುತ್ತದೆ. ಪ್ರಯಾಣ ಮಾಡುವಾಗ ವಿಶೇಷ ಸೌಲಭ್ಯಗಳು ಲಭ್ಯವಾಗುತ್ತವೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಆರ್ಥಿಕ ಸಹಾಯವೂ ದೊರೆಯಬಹುದು. ಆದರೆ ಇದಕ್ಕಾಗಿ ನೀವು ಈ ಕಾರ್ಡನ್ನು ಯಾವಾಗಲೂ ನಿಮ್ಮ ಜೊತೆ ಇಟ್ಟುಕೊಳ್ಳಬೇಕು ಮತ್ತು ಅಗತ್ಯವಿದ್ದಾಗ ತೋರಿಸಬೇಕು. ಇದರ ಜೊತೆಗೆ ಸರ್ಕಾರದಿಂದ ನೀಡಲಾಗುವ ಹೊಸ ಯೋಜನೆಗಳ ಬಗ್ಗೆ ಅಪ್ಡೇಟ್ ಆಗಿರುವುದು ಕೂಡ ಬಹಳ ಮುಖ್ಯ. ಏಕೆಂದರೆ ಕಾಲಕ್ರಮೇಣ ಹೊಸ ಸೌಲಭ್ಯಗಳು ಸೇರಿಸಿಕೊಳ್ಳಬಹುದು. ನೀವು ಮಾಹಿತಿ ಹೊಂದಿದ್ದರೆ ಮಾತ್ರ ಆ ಸೌಲಭ್ಯಗಳನ್ನು ಬಳಸಿಕೊಳ್ಳಬಹುದು. ಹೀಗಾಗಿ ಇಂತಹ ಮಾಹಿತಿಗಳನ್ನು ನೀಡುವ ಮೂಲಗಳೊಂದಿಗೆ ಸಂಪರ್ಕದಲ್ಲಿರುವುದು ಒಳ್ಳೆಯದು. ಈಗ ನೀವು ಸಂಪೂರ್ಣ ಪ್ರಕ್ರಿಯೆ ಮತ್ತು ಇದರ ಲಾಭಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ. ಆದ್ದರಿಂದ ಈಗ ನಿಮ್ಮ ಹೊಣೆಗಾರಿಕೆ ಏನೆಂದರೆ ಈ ಮಾಹಿತಿಯನ್ನು ನಿಮ್ಮ ಮನೆಯ ಹಿರಿಯರಿಗೆ ತಲುಪಿಸುವುದು. ಹಲವಾರು ಬಾರಿ ಅವರಿಗೆ ಈ ರೀತಿಯ ಡಿಜಿಟಲ್ ಮಾಹಿತಿ ತಲುಪುವುದಿಲ್ಲ. ಆದ್ದರಿಂದ ನೀವು ಈ ವಿಷಯವನ್ನು ಅವರಿಗೆ ತಿಳಿಸಿದರೆ ಅದು ಅವರ ಜೀವನದಲ್ಲಿ ದೊಡ್ಡ ಸಹಾಯವಾಗಬಹುದು. ವಿಡಿಯೋ ಮುಗಿಸುವ ಮೊದಲು ಮತ್ತೆ ಒಂದು ಚಿಕ್ಕ ಮನವಿ. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸುತ್ತಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಹಾಗೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಏಕೆಂದರೆ ಇದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ಹಲವರ ಜೀವನವನ್ನು ಸುಲಭಗೊಳಿಸುವ ಒಂದು ಅವಕಾಶ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಹತ್ವದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.